ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಬಾಳೆಕಾಯಿಂದ ಒಂದು ಟೇಸ್ಟಿಯಾದ ಕೋಫ್ತಾ ಕರಿಯನ್ನು ಮಾಡ್ತಾ ಇದ್ದೇನೆ. ಇದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಟೇಸ್ಟಿ ತುಂಬ ಚೆನ್ನಾಗಿರ್ತದೆ. ಚಪಾತಿ ಜೊತೆ, ಪೂರಿ ಜೊತೆ, ಅನ್ನ ಜೊತೆ, ಯಾವುದ್ರ ಜೊತೆ ಬೇಕಾದ್ರೆ ನಾವು ಇದನ್ನು ತಿನ್ಬೋದು. ಈ ಟೇಸ್ಟಿಯಾದ ಮತ್ತು ಸುಲಭವಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು 2 ಬಾಳೆಕಾಯನ್ನು ತಗೊಂಡಿದ್ದೇನೆ. ಅದರ ಸೈಡನ್ನು ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು, ಇಲ್ಲಿ ನೀರು ಬಿಸಿಯಾಗಿದೆ, ಇದರಲ್ಲಿ ಹಾಕಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು 7 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೇನೆ. ಈಗ ಇದು ಬಾಳೆಕಾಯಿ ಒಂದು 7 ನಿಮಿಷ ಆದರೆ ಸಾಕು. ಅದರ ಸಿಪ್ಪೆ ಎಲ್ಲ ಒಂದು ಕಲರ್ ಚೇಂಜ್ ಆಗ್ತದೆ ನೋಡಿ. ಸ್ವಲ್ಪ ಕಪ್ಪು ಕಲರ್ ಆಗಿದೆ, ಕಪ್ಪು ಬಣ್ಣಕ್ಕೆ ತಿರುಗಿದೆ. ಈ ಸ್ಟೇಜಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಳ್ತೇನೆ ಮತ್ತು ಈ ಬಾಳೆಕಾಯಿಯನ್ನು ತೆಗೆದಿಟ್ಕೊಳ್ತೇನೆ. ಒಂದು ವೇಳೆ ಬಾಳೆಕಾಯಿ ಫುಲ್ ಬೇಯಲಿಲ್ಲ ಅಂದರೂ ತೊಂದರೆ ಇಲ್ಲ, ಯಾಕಂದರೆ ನಾವು ಫ್ರೈ ಮಾಡ್ಕೊಳ್ಳುವಾಗ ಅದು ಫುಲ್ ಬೇಯ್ತದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೇನೆ. ಈ ಥರ ಚಾಕುವಿನ ಸಹಾಯದಿಂದ ಇದಕ್ಕೆ ಈ ಥರ ಗೆರೆ ಹಾಕಿ ಸಿಪ್ಪೆಯನ್ನು ಸುಲಭವಾಗಿ ತೆಗೆದುಕೊಳ್ಬೋದು. ಈ ಥರ 2 ಬಾಳೆಕಾಯಿಯ ಸಿಪ್ಪೆಯನ್ನು ನಾನು ತೆಗೆದುಕೊಳ್ತೇನೆ. ಈ ಥರ ನಾನು 2 ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೇನೆ. ಈಗ ಈ ಸಿಪ್ಪೆ ತೆಗೆದುಕೊಂಡ ಬಾಳೆಕಾಯನ್ನು ತುರಿದುಕೊಳ್ತೇನೆ. 2 ಬಾಳೆಕಾಯಿಗಳನ್ನು ಈ ಥರ ತುರಿದು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ನಾನು ಒಂದು ಸಣ್ಣ ತುಂಡು ಶುಂಠಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಒಂದು 1/4 ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಹಳದಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಮತ್ತು 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾನು ನೀರುಳ್ಳಿಯನ್ನು ಕಡಿಮೆ ತಗೊಂಡದ್ದು ಯಾಕೆಂದರೆ ನೀರುಳ್ಳಿ ನೀರು ಬಿಡುತ್ತದೆ, ಅದಕ್ಕೋಸ್ಕರ. ಮತ್ತು ಅರ್ಧ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಕಲಸ್ಕೊಳ್ತೇನೆ. ಕೈಯ ಸಹಾಯದಿಂದ ಇದನ್ನು ಚೆನ್ನಾಗಿ, ಅಂದರೆ ಇದು ನಮಗೆ ಅಂಟು ಬರಬೇಕು, ಉಂಡೆ ಮಾಡಲಿಕ್ಕೆ ಸಿಗಬೇಕು, ಹಾಗೆ ನಾವು ಇದನ್ನು ಕಲಸ್ಕೊಳ್ತೇವೆ. ಒಂದು ವೇಳೆ ಕಡಲೆ ಹಿಟ್ಟು ಕಡಿಮೆ ಆದರೆ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಸ್ಕೊಳ್ಬೋದು. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ನಾನು ಇಷ್ಟು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ತೇನೆ. ಕೋಫ್ತಾ ಮಾಡಲಿಕ್ಕೆ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೇನೆ. ಈಗ ಇಲ್ಲಿ ನಾನು ಫಸ್ಟಿಗೆ ಸ್ವಲ್ಪ ಕಾರ್ನ್ಫ್ಲೋರನ್ನು ತಗೊಂಡಿದ್ದೇನೆ. ಕಾರ್ನ್ಫ್ಲೋರಲ್ಲಿ ಈ ಉಂಡೆಗಳನ್ನು ಸ್ವಲ್ಪ ಡಿಪ್ ಮಾಡಿ, ಅಂದರೆ ಹೊರಳಿಸಿ ನಾನು ತಗೊಳ್ತೇನೆ. ಯಾಕೆಂದರೆ ಇದರಿಂದ ಹೊರಗಿನ ಲೇಯರ್ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ಸೀಳೆ ಏನಾದರೂ ಇದ್ದರೆ ಅಥವಾ ಫ್ರೈ ಮಾಡುವಾಗ ಇದು ಒಡ್ಕೊಳ್ಳೋದಿಲ್ಲ. ಸೀಳೆಲ್ಲ ಇದ್ದರೆ ಇದು ಕವರ್ ಆಗ್ತದೆ ಮತ್ತು ಕ್ರಿಸ್ಪಿಯಾಗೂ ಬರ್ತದೆ. ಅದಕ್ಕೋಸ್ಕರ ಕಾರ್ನ್ಫ್ಲೋರಿಗೆ ಇದನ್ನು ಹೀಗೆ ಹೊರಳಿಸ್ಕೊಂಡು ತಗೊಳ್ತಾ ಇದ್ದೇನೆ. ಈ ಥರ ಎಲ್ಲ ಉಂಡೆಗಳನ್ನು ಇದೇ ಥರ ರೆಡಿ ಮಾಡಿಕೊಳ್ತೇನೆ. ಈಗ ಉಂಡೆಗಳೆಲ್ಲ ರೆಡಿಯಾಗಿದೆ. ಇನ್ನು ನಾವು ನೆಕ್ಸ್ಟ್ ಫ್ರೈ ಮಾಡಲಿಕ್ಕೆ ರೆಡಿ ಮಾಡುವ. ಇಲ್ಲಿ ನಾನು ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗಿದೆ. ಈಗ ಎಲ್ಲ ಉಂಡೆಗಳನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಈ ಕೋಫ್ತಾಗಳನ್ನೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೇನೆ, ಬೇಯಿಸ್ಕೊಳ್ತಾ ಇದ್ದೇನೆ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊರಗಡೆ ಕ್ರಿಸ್ಪಿ ಆಗ್ತದೆ, ಆದರೆ ಒಳಗಡೆ ಕಡಲೆ ಹಿಟ್ಟು ಸ್ವಲ್ಪ ಅಂಟು ಥರ ಅನ್ನಿಸ್ತದೆ, ಬೇಯುವುದಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಒಂದು 6-7 ನಿಮಿಷ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಕಲರ್ ಸ್ವಲ್ಪ ಲೈಟ್ ಬ್ರೌನ್ ಆಗ್ತದೆ. ಬ್ರೌನ್ ಬಣ್ಣಕ್ಕೆ ಬಂದ ಕೂಡಲೇ ಇದನ್ನು ನಾವು ತೆಗಿಬೇಕು. ಈ ಥರ ಎಲ್ಲ ಕೋಫ್ತಾಗಳನ್ನು ನಾನು ಬ್ರೌನ್ ಆದ ಕೂಡಲೇ ತೆಗೆದು ಇಟ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಕೋಫ್ತಾಗಳು ಆಗಿದೆ. ಈಗ ಕೋಫ್ತಾಗಳೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಗ್ರೇವಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಇಲ್ಲಿ ನಾನು ಫಸ್ಟಿಗೆ ಎಣ್ಣೆ ತಗೊಂಡು ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೇನೆ. ಅದರ ನಂತರ ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು 2 ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ನೀರುಳ್ಳಿ ಸ್ವಲ್ಪ ಪಿಂಕ್ ಆದಮೇಲೆ 2 ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ
ಒಂದು 10 ಗೇರು ಬೀಜವನ್ನು ಹಾಕ್ಕೊಂಡಿದ್ದೇನೆ. ಟೊಮೆಟೊ, ಗೇರು ಬೀಜ, ನೀರುಳ್ಳಿ ಎಲ್ಲ ಇದು ಸಾಫ್ಟ್ ಆಗಬೇಕು. ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಹಳದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಮತ್ತು 1 ಸ್ಪೂನಷ್ಟು ಕೊತ್ತಂಬರಿ ಪೌಡರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಎಲ್ಲ ಅಂದರೆ ಹಸಿ ಸ್ಮೆಲ್ ಹೋಗಿ ಎಲ್ಲ ಸಾಫ್ಟ್ ಆಗಬೇಕು. ಅಷ್ಟರವರೆಗೆ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಸಾಫ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ತೇನೆ ಮತ್ತು ಈ ಪೇಸ್ಟನ್ನು ಬದಿಗಿಟ್ಕೊಳ್ತೇನೆ. ಈಗ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ 2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು, ಆದರೆ ತುಪ್ಪ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಈ ತುಪ್ಪ ಬಿಸಿಯಾದ ಕೂಡಲೇ ನಾವು ರೆಡಿ ಮಾಡಿಟ್ಕೊಂಡ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿ, ಟೊಮೆಟೊ, ಗೇರು ಬೀಜ ಎಲ್ಲ ಹಾಕಿದ್ದೆಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಕುದಿಸ್ಕೊಳ್ತೇನೆ. 1-2 ಕುದಿ ಬರಬೇಕು. ಆಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ದೆವು, ಅದರಿಂದ ಈಗ ಉಪ್ಪು ಹಾಕ್ಕೊಳ್ಳುವಾಗ ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಉಪ್ಪು ಹಾಕಿ ಸ್ವಲ್ಪ 1-2 ಸಲ ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ಉಳಿದ ಮಸಾಲೆಗಳನ್ನು ಹಾಕ್ಕೊಳ್ಬೇಕಾಗ್ತದೆ. ಈಗ ಇದನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೇನೆ. ನೋಡಿ, ಕುದಿ ಬಂದಿದೆ. ಗ್ರೇವಿನೂ ಸ್ವಲ್ಪ ತಿಕ್ಕಾಗಿದೆ. ಈಗ ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದೇ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಸ್ವಲ್ಪ ನೀರಾಗೆ ಮಾಡ್ಕೊಳ್ಬೇಕು ಈ ಗ್ರೇವಿಯನ್ನು. ಮತ್ತು ನಾವು ಕೋಫ್ತಾ ಎಲ್ಲ ಹಾಕಿದ ಮೇಲೆ ಇನ್ನೂ ದಪ್ಪ ಆಗ್ತದೆ. ಕೋಫ್ತಾ ಕ್ರೀಮ್ ಎಲ್ಲ ಹಾಕಿದ ಮೇಲೆ ಇನ್ನೂ ದಪ್ಪ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೇನೆ. ಈಗ ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ನಾನು 2 ಸ್ಪೂನ್ನಷ್ಟು ಕ್ರೀಮನ್ನು ಹಾಕಿದ್ದೀನಿ. ಕ್ರೀಮ್ ಅಂದರೆ ಹೊರಗಿಂದ ತಂದ ಕ್ರೀಮ್ ಹಾಕಲಿಲ್ಲ ನಾನು. ಒಂದು ಅಗಲವಾದ ಪ್ಯಾನಲ್ಲಿ 1 ಕಪ್ನಷ್ಟು ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕೆನೆ ಬರುವಾಗ ಅದಕ್ಕೆ ಸೈಡಿಂದ ಮಧ್ಯಕ್ಕೆ ಮಾಡಿಕೊಂಡು ಅದನ್ನೇ ದಪ್ಪಾಗಿ ಕುದಿಸಿಕೊಂಡು ಹಾಕ್ಕೊಂಡಿದ್ದೇನೆ. ಕೆನೆ ಮತ್ತು ಹಾಲು ಒಟ್ಟಿಗೆ ತಗೊಂಡಿದ್ದೇನೆ. ಹಾಲು ದಪ್ಪ ಆಗುವವರೆಗೆ ಚೆನ್ನಾಗಿ ಕುದಿಸಿ ಕೆನೆ ಮತ್ತು ಹಾಲನ್ನು ಒಟ್ಟಿಗೆ ತಗೊಂಡು ಕ್ರೀಮ್ ಮಾಡಿಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಮತ್ತೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಕ್ರೀಮ್ ಹಾಕಿದ ಮೇಲೆ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ. ಗ್ರೇವಿಗೊಂದು ರಿಚ್ನೆಸ್ ಬರ್ತದೆ. ಮತ್ತು ಈ ತುಪ್ಪ ಹಾಕಿದ ಮೇಲೂ ಅದಕ್ಕೆ ಒಳ್ಳೆ ಫ್ಲೇವರ್ ಬರ್ತದೆ. ಈಗ ತುಪ್ಪ ಎಲ್ಲ ಹಾಕ್ಕೊಂಡಾಗಿದೆ. ಚೆನ್ನಾಗಿ ಕುದೀತಾ ಉಂಟು. ಗ್ರೇವಿ ರೆಡಿಯಾಗಿದೆ. ಕೆಲವರು ಕೋಫ್ತಾವನ್ನು ಗ್ರೇವಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಮತ್ತೆ ಹಾಕ್ಕೊಳ್ತಾರೆ, ಮತ್ತು ಕೆಲವರು ಅದಕ್ಕೆ ಹಾಕಿ ಕುದಿಸ್ತಾರೆ. ಅದು ನಿಮ್ಮ ಇಷ್ಟ, ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಲಾಸ್ಟಿಗೆ ಕುದಿಯುವಾಗ ಸ್ವಲ್ಪ ಕುದಿ ಆಫ್ ಮಾಡೋ ಒಂದು ಸ್ವಲ್ಪ ಮೊದಲು ಕೋಫ್ತಾವನ್ನು ಹಾಕ್ಕೊಳ್ತಾ ಇದ್ದೇನೆ. ಬಾಳೆಕಾಯಿಯ ಕೋಫ್ತಾವನ್ನು ಇದಕ್ಕೆ ಹಾಕಿದ ಮೇಲೆ ಇದನ್ನು ಆ ಗ್ರೇವಿಯಿಂದ ಕವರ್ ಮಾಡ್ತೇನೆ. ಅಂದರೆ ಗ್ರೇವಿಯಲ್ಲಿ ನೆಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ಬೇಕಾದರೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋದಾದರೆ ಕುದಿಸ್ಕೊಳ್ಬೋದು, ಅಥವಾ ಕ್ರಿಸ್ಪಿಯಾಗಿ ಬೇಕಂತ ಹೇಳಿದ್ರೆ ಅದೇ ಥರ ತಗೊಳ್ಬೋದು. ಈಗ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೇನೆ. ಕ್ರೀಮು ಅಥವಾ ಹಾಲಿನ ಕೆನೆಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಲಿನ ಕೆನೆಯನ್ನೇ ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ಜಾಸ್ತಿ ಹಾಕಿಕೊಳ್ತೇವೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ ಫ್ರೆಂಡ್ಸ್, ಟೇಸ್ಟಿಯಾದ ಬಾಳೆಕಾಯಿಯ ಕೋಫ್ತಾ ಕರಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರ್ತದೆ. ಪೂರಿ ಜೊತೆ, ಚಪಾತಿ ಜೊತೆ ಅಥವಾ ಅನ್ನದ ಜೊತೆನೂ ಇದು ಒಳ್ಳೆಯದಾಗಿ ಚೆನ್ನಾಗಿರ್ತದೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.